ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 17ನೇ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಅಪೋಸಿಷನ್ ಪಾರ್ಟಿ ಲೀಡರ್ ಕೂಡ ಆಗಿದ್ರು. ಎಲ್ಲೋ ಒಂದು ಕಡೆ ತಮ್ಮ ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಲೇಖನ ಸಾಕಷ್ಟು ಈಗ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಲೇಖನಕ್ಕೆ ಜಾತಿವಾದಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಕಿಡಿಕಾರಿದ್ದಾರೆ. ಮಾಧ್ಯಮ ಪ್ರಕಟಣೆ ಮೂಲಕ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯನವರು ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿಗಾಗಿ ಜಾತಿ ಎಳೆತಂದಿದ್ದಕ್ಕಾಗಿ ಎಚ್.ಡಿ.ಕೆ ಪ್ರಸ್ತಾಪವನ್ನು ಮಾಡಿದರು. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಜಾತಿವಾದಿಗಳಲ್ಲ, ಅವರು ಸ್ವಜಾತಿ ವಿರೋಧಿಗಳು ಅಂತ ಸಿದ್ದರಾಮಯ್ಯನವರು ಅಗೇನ್ ಕೌಂಟರ್ ಕೊಟ್ಟಿದ್ದಾರೆ. ಏಟಿಗೆ ತಿರುಗೇಟು. ಸ್ವಜಾತಿ ನಾಯಕರು ಬೆಳೆದಂತೆ ಒಬ್ಬೊಬ್ಬರನ್ನೇ ಮುಗಿಸ್ತಾ ಬಂದರು. ಅಂದರೆ JDS ಪಕ್ಷದಲ್ಲಿದ್ದಂಥವರು ಸಾಕಷ್ಟು ಜನ ಬೆಳಿಲಿಕ್ಕೆ ಬಿಡಲಿಲ್ಲ. ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರು ಬಿಡಲಿಲ್ಲ, ಅವ್ರನ್ನೆಲ್ಲ ಮುಗಿಸ್ತಾ ಬಂದರು. ಹಿಂದೆ ಇಂದು ಮುಂದೆ ಗೌಡ್ರ ಕುಟುಂಬದವರೇ JDSನ ಚುಕ್ಕಾಣಿ ಹಿಡಿತಾರೆ. ಜಾತಿ ಮಾತ್ರವಲ್ಲ, ಅರ್ಹತೆಯಿಂದ CM ಆಗುವವರು ಕಾಂಗ್ರೆಸ್ನಲ್ಲಿದ್ದಾರೆ. ಅಂದರೆ ಜಾತಿ ಎಳೆ ತಂದಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಏನೀಗ ಕೌಂಟ್ರ್ ಕೊಟ್ರಲ್ಲ, ಅವರಿಗೆ ರೀಕೌಂಟ್ರ್ ಕೊಟ್ಟಿರುವಂಥದ್ದು ಯಾರು? CM ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರಿಗೆ. ಅಂದರೆ JDS ಪಕ್ಷದಲ್ಲಿ ದೇವೇಗೌಡರ ಕುಟುಂಬದವರು ಮಾತ್ರ ಬೆಳೀತಾರೆ, ಬೇರೆಯವ್ರನ್ನ ಬೆಳಿಲಿಕ್ಕೆ ಬಿಡಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಹತೆ ಇದ್ದರೆ ಯಾರು ಬೇಕಾದರೂ ಕೂಡ ಮುಖ್ಯಮಂತ್ರಿ ಆಗ್ಬೋದು. ಅಲ್ಲಿ ಜಾತಿ ಮಾತ್ರ ಅಲ್ಲ, ಅರ್ಹತೆಯಿಂದ CM ಆಗುವವರು ಕಾಂಗ್ರೆಸ್ನಲ್ಲಿದ್ದಾರೆ.